ಹೊಟ್ಟೆಯನ್ನು ಒಡೆದು ಇವತ್ತು ಸರ್ಕಾರದ ವ್ಯವಸ್ಥೆ ಸಾಮಾಜಿಕ ಕಳಕಳಿಯನ್ನು ದೂರ ಮಾಡಿರ್ತಕ್ಕಂಥದ್ದು. ಏನು ಬಿಡದಿ ಟೌನ್ಶಿಪ್ ಅಂತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ನೂರಾರು ವರ್ಷಗಳಿಂದಲೂ ಕೂಡ 16,000 ಕುಟುಂಬಗಳು ತೆಂಗು, ಅಡಿಕೆ, ಗದ್ದೆ, ಭತ್ತ, ಫಲಪುಷ್ಟಿಯಾಗಿರ್ತಕ್ಕಂಥ ಜಮೀನನ್ನು ಹೊಟ್ಟೆ ಜೀವನಾಂಶಕ್ಕೆ ಮಾಡ್ತಾ ಇರೋಂತಕ್ಕಂಥ ಅಲ್ಪ ಸ್ವಲ್ಪ ಜಮೀನನ್ನು ಕೂಡ ರೈತರಿಂದ ಕಿತ್ಕೊಂಡು ಇವತ್ತು ಆ ಜಮೀನಿನಲ್ಲಿ ನಾನು ಟೌನ್ಶಿಪ್ ಮಾಡ್ತೇನೆ ಅಂತಕ್ಕಂಥ ಉದ್ದೇಶ ಜನರಿಗೆ ಅರ್ಥ ಆಗಲಿಲ್ಲ. ಕಾರಣ ಇಷ್ಟೇ, ಯಾವುದೇ ಒಬ್ಬ ಮನುಷ್ಯ ಸ್ವಾರ್ಥ ಇಲ್ದಲೇ ಏಕಾಏಕಿ ಒಂದು ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಬರಗಾಲ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ತಿರುಗಾಡ್ಲಿಕ್ಕೆ ಸರಿಯಾದಂಥ ರಸ್ತೆ ಇಲ್ಲ, ಸರಿಯಾದಂಥ ಸಂಬಳ ಕೊಡ್ಲಿಕ್ಕೆ ದುಡ್ಡು ಇಲ್ಲ. ಈ ರೀತಿ ಇದ್ದರೂ ಏಕಾಏಕಿ ಬರೀ ಟೌನ್ಶಿಪ್ನೇ ಯಾಕೆ ತೆಗೆದುಕೊಂಡ್ರು ಅನ್ನೋದು ಕರ್ನಾಟಕದ 7 ಕೋಟಿ ಜನಸಂಖ್ಯೆಗೆ ಇವತ್ತು ಅಚ್ಚರಿ ಕಾದಿರ್ತಕ್ಕಂಥದ್ದು. ಕಾರಣ ಜನತೆಗೆ ಗೊತ್ತಿಲ್ಲದಲೇ ಇರತಕ್ಕಂಥ ವಿಚಾರವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹದ ಮೂಲಕ ಚರ್ಚೆ ಮಾಡಿ ಒಳ್ಳೆಯ ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥದ್ದು. ಕಾರಣ ಇಷ್ಟೇ, ಅಲ್ಲಿ ಕೇವಲ 5-6 ಜನರ ಆಸ್ತಿ ಇವತ್ತೇನು 9,500 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ, ಅದರಲ್ಲಿ ಭಾಗಶಃ 5-6 ಜನ ವ್ಯಕ್ತಿಗಳ ಜಮೀನು ಭಾಗಶಃ 80 ಭಾಗ ಇದೆ. ಇದಕ್ಕೆ ರಾಜಕಾರಣ ಅಂತಕ್ಕಂಥದ್ದು. ಆ ಜಮೀನಿಗೆ ಇವತ್ತು ಉತ್ಕೃಷ್ಟವಾಗಿರ್ತಕ್ಕಂಥ ದರವನ್ನು ನಿಗದಿ ಮಾಡಿ KDB ಮುಖಾಂತರ ಹಣ ಮಾಡ್ತಕ್ಕಂಥದ್ದೇ ಟೌನ್ಶಿಪ್ನ ಇವತ್ತು ವಿಚಾರ. ಇದು ರೈತಾಪಿ ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸ. ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಯೋಜನೆಯನ್ನು ಕೈ ಬಿಡದಲ್ಲೇ ಹೋದರೆ ಖಂಡಿತವಾಗಿಯೂ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಕೇವಲ ಕೆಲವೇ ದಿನಗಳಲ್ಲಿ ಬಿಡದಿಯಿಂದ ವಿಧಾನಸೌಧವರೆಗೆ ಪಾದಯಾತ್ರೆ ಮಾಡಿ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಒಂದು ಕಡೆ ಮಾಡೋದಾದರೆ, ಮತ್ತೊಂದು ಕಡೆ ಆಗಸ್ಟ್ 6ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆಯಲ್ಲ, ಆ ಪ್ರಾರಂಭ ದಿನಗಳಲ್ಲಿ ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡದಲೆ ಬರಗಾಲ ಮತ್ತು ಬಿಡದಿ ಟೌನ್ಶಿಪ್ ಈ 2 ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿ ರೈತರಿಗೆ ನ್ಯಾಯವನ್ನು ಕೊಡಿಸ್ತೇವೆ ಅಂತಕ್ಕಂಥದ್ದನ್ನು ಇವತ್ತಿನ ಧರಣಿ ಸತ್ಯಾಗ್ರಹದಲ್ಲಿ ಪಕ್ಷ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇದೆ. ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಲೂಟಿಕೋರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬರದಿಂದ ಜಾತಿಯ ವಿಷಬೀಜವನ್ನು ಬಿತ್ತಿ ನಾವೇನ್ ಬೇಕಾದರೂ ಸಾಧಿಸಬಹುದು ಅನ್ನೋ ಭ್ರಮೆಯಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ. ಕಣ್ಣೀರಲ್ಲಿ ಕೈ ತೊಳ್ತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದ್ರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ
ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗುಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ಕಿತ್ತೊಗಿಬೇಕಾಗಿದೆ. ಇಲ್ಲದಿದ್ರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ನಿಮ್ಮ ತುಘಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ, ನೀವು ಟೌನ್ಶಿಪ್ ಮಾಡೋದಾದ್ರೆ ಬಿಡದೇನೆ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ. ಕಣ್ಣೀರನ್ನ ಹಾಕು. ಇವ್ರು ಕೊಡೋ ಅಂತ 1 ಕೋಟಿ 2 ಕೋಟಿ ಹಣ ತಗೊಂಡು ನಾವೇನ್ ಮಾಡ್ಬೇಕು? ನಮಗೆ ಉದ್ಯೋಗ ಕೊಡ್ತಾರ? ಆಯ್ತು, ನಮ್ಗೆ ಸರ್ಕಾರಿ ಉದ್ಯೋಗ ಕೊಡ್ತಾರ? ಅವ್ರ ಪ್ರಶ್ನೆ. ಕೊಡಕ್ ಸಾಧ್ಯ ಇಲ್ಲ. ಮತ್ತೆ ನಮ್ಗೇನ್ ಮಾಡ್ತಾರೆ? ಬೇರೆ ಜಮೀನ್ ಕೊಡ್ತಾರ? ಇಲ್ಲ, ಕೊಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ತಮ್ಮ ಕಂಪನಿಗಳು ಬರಬೇಕು ಅಂತ ಹೇಳಿ ಆಲೋಚನೆನ ಬದುಕಿಟ್ಟು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನುವ ಅಪೇಕ್ಷೆ ನಿಮ್ಗೆ ಏನಾದ್ರು ಮುಖ್ಯಮಂತ್ರಿಗಳೇ ತಮಗಿದ್ರೆ ಈ ವಿಮಾನ ನಿಲ್ದಾಣವನ್ನ ತುಮಕೂರು ಅಕ್ಕಪಕ್ಕದಲ್ಲಿ ತಂದ್ರೆ ನಿಶ್ಚಿತವಾಗಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ತುಮಕೂರಿಗೂ ಅನುಕೂಲ ಆಗ್ತದೆ, ಚಿತ್ರದುರ್ಗ ಅನುಕೂಲ ಆಗ್ತದೆ, ದಾವಣಗೆರೆ ಅನುಕೂಲ ಆಗ್ತದೆ, ಪಕ್ಕ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆ, ಈ ಕಡೆ ಶಿವಮೊಗ್ಗ ಜಿಲ್ಲೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗ್ತದೆ. ಎಂಟರ್ ಉತ್ತರ ಕರ್ನಾಟಕಕ್ಕೆ, ಮಧ್ಯ ಕರ್ನಾಟಕಕ್ಕೆ ಇದರ ಲಾಭ ಆಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ವಿಮಾನ ನಿಲ್ದಾಣ, ಈ ಏರ್ಪೋರ್ಟ್ ಸೆಕೆಂಡ್ ಪ್ರಾಜೆಕ್ಟ್ ಏನು ಮಾಡೋದಕ್ಕೆ ಹೊರಟಿದ್ದೀರಿ, ಮತ್ತೆ ಇನ್ನೊಂದು ಬಿಡದಿ ಪ್ರಾಜೆಕ್ಟ್ ತರ ಆಗಬಾರದು. ಈಗಾಗಲೇ ರಾಜ್ಯದ ಜನ DK ಶಿವಕುಮಾರ್ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಮಾತನಾಡ್ತಾ ಇದ್ದಾರೆ. ಆ ಆರೋಪದಿಂದ ತಾವು ಹೊರಗೆ ಬರಬೇಕು ಅನ್ನುವ ಅಪೇಕ್ಷೆ ನಿಮ್ಮಲ್ಲಿ ಏನಾರ ಇದ್ರೆ ರಾಜ್ಯದಲ್ಲಿ ಹೋರಾಟ ಪ್ರಾರಂಭ ಆಗುವ ಮುಂಚಿತವಾಗಿ ಎಚ್ಚೆತ್ತುಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಮ್ಮ ನಿಲುವನ್ನ ಬದಲಾವಣೆ ಮಾಡಿಕೊಂಡು 2ನೇ ವಿಮಾನ ನಿಲ್ದಾಣ ತುಮಕೂರು ಅಕ್ಕಪಕ್ಕ ತೆಗೆದುಕೊಂಡು ಅಲ್ಲಿ ನಿರ್ಮಾಣ ಮಾಡಿದ್ರೆ ರಾಜ್ಯದ ಜನ, ಕನ್ನಡಿಗರು ನಿಮ್ಮನ್ನ ಶಾಶ್ವತವಾಗಿ ನೆನ್ಪಿಡ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ದೇವ್ರ ಮೆಚ್ಚುವಂತ ರೀತಿಯಲ್ಲಿ ಆ ಒಂದು ನಿರ್ಧಾರವನ್ನ ತಾವು ತೆಗೆದುಕೊಳ್ಬೇಕು ಅನ್ನುವ ರಾಜ್ಯದ ಜನರ ಪರವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಬಿಡದಿ ಉಪನಗರದ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ಮಾತನಾಡಿದ್ದಾರೆ. ರೈತರು ಇವತ್ತು ಕಂಗಾಲಾಗಿದ್ದಾರೆ. ನಿಮ್ಮ ಈ ನಿರ್ಧಾರದಿಂದ ರೈತರ ಕಣ್ಣಲ್ಲಿ ನೀರು ಸುರಿಸೋದ್ರ ಮೂಲಕ ಒಳ್ಳೆದಾಗಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂಸರಿಬೇಕು ಅನ್ನುವ ಆಗ್ರಹವನ್ನು ಪಡಿಸಿ ಮುಂದಿನ ದಿನಗಳಲ್ಲಿ ಯಾವ ದಿನಾಂಕ ಅಂತೇಳಿ ನಾನು ನಮ್ಮ ಪಕ್ಷದ ಮುಖಂಡರು ನಿರ್ಧಾರ ಮಾಡ್ತೇವೆ. ಅಶೋಕ್ ಅಣ್ಣ ಅವರು, ಚಲವಾದಿ ಅವರು, ನಮ್ಮೆಲ್ಲ ಮುಖಂಡರಿಗೂ ಚರ್ಚೆ ಮಾಡ್ತೇವೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ಹಿಂದೆ ಸರಿಬೇಕು. ಹೋರಾಟಕ್ಕೆ ಭಾರತೀಯ ಜನತಾ ಅವತ್ತಿನಿಂದ ಇವತ್ತಿನವರೆಗೂ ಕೊಟ್ಟುಕೊಂಡು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಟೌನ್ಶಿಪ್ ಅನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ.
ಇಡೀ ರಾಜ್ಯದ ಜನರ ಅಪೇಕ್ಷೆ ಇತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ರಾಜ್ಯದ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಎನ್ನುವಂಥ ಒಂದು ಚಿಂತನೆ ಇದೆ. ಆದರೆ ಅವರು ನಡೆದುಕೊಂಡ ರೀತಿ ಏನಿದೆ ಅಂತ ಹೇಳಿದರೆ ಅವರ ಹಿಂದಿನ ವ್ಯಾಪಾರ ಏನಿದೆ ಆ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗಿದೆ. ರಾಜ್ಯ ಸರ್ಕಾರ ಅದನ್ನು ಪ್ರತಿಷ್ಠೆ ತಗೊಂಡಿರ್ತಕ್ಕಂಥದ್ದು ನಮ್ಮ ನಾಡಿನ ಜನರ ದುರದೃಷ್ಟ. ಯಾರು ಅಕ್ವೈರ್ ಮಾಡೋಕ್ಕೆ ಫಲವತ್ತಾದ ಭೂಮಿನ ಮುಂದಾಗ್ತಾರೆ ಆ ರೈತರ ಮನದ ಶಾಸನ ಬರೆದಂಗೆ ಆಗ್ತದೆ. ಆದ ಕಾರಣ ಅದನ್ನು ಕೈ ಬಿಡಬೇಕು ಅಂತೇಳಿ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು, ಎಲ್ಲ ಕ್ಷೇತ್ರದ ಶಾಸಕರುಗಳು, ಹಲವಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತಿಲ್ಲಿ ಸುಮ್ಮನೆ ಸಾಂಕೇತಿಕವಾಗಿ ಕಾಂಗ್ರೆಸ್ನ SS ಅಂತ ಕೆಲಸ ಮಾಡೋರೆ. ಮುಂದಿನಗಳಲ್ಲಿ ಬಿಡದಿನ ಏನಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೈ ಬಿಡಲಿಲ್ಲ ಅಂತಂದರೆ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟವ್ರೆ. ಅದರಂತೆ ಅತಿ ಶೀಘ್ರವಾಗಿ ಅದನ್ನು ಕೈಬಿಟ್ಟು ಈ ಉತ್ತರ ಕರ್ನಾಟಕದಲ್ಲಿ, ಚಾಮರಾಜನಗರ ಡಿಸ್ಟಿಕ್ಕಲ್ಲಿ, ತುಮಕೂರು ಬಿಟ್ಟು ಆಚೆಗೆ ಈ ಥರ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಿದ್ರೆ ಜನಕ್ಕೂ ಕೂಡ ಅನುಕೂಲ ಆಗ್ತದೆ. ಟೌನ್ಶಿಪ್ನಿಂದ ಬೆಂಗಳೂರು ಹತ್ತ ಇರ್ತಕ್ಕಂಥ ಒಂದು ಭಾಗನ ಇವರು ಏಕಾಏಕಿ ತಗೊಂಡೋಗಿ ಯಾವ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಯಡಿಯೂರಪ್ಪ ಅವ್ರು ಮಾಡಿದ್ರು ಅಂತ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದನ್ನು ಸ್ವಂತ ವಿಷಯ ತಗೊಂಡವ್ರು. ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ವಿಷಯ. ಅದು ಬಿಟ್ಬಿಟ್ಟು ಇದನ್ನು ಸುಮ್ಮನೆ ಇಷ್ಟೆಲ್ಲ ಹೋರಾಟ ಇದ್ದು ಜನಗಳೆಲ್ಲ ಓದೋ ಅಧಿಕಾರಿಗಳನ್ನೆಲ್ಲ ಕೂಗಾಡಿ ಎಲ್ಲ ಪೂಜೆ ಮಾಡಿದ್ರು ಕೂಡ ಅದೇನಾದರೂ ಪರವಾಗಿಲ್ಲ ಮಾಡ್ತೀವಿ ಅಂತ ಹೊರಟವ್ರಲ್ವ, ಇದು ದಡ್ಡತನ. ಈ ಸರ್ಕಾರ ಮಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಆದ ಕಾರಣ ಈಗ ಅತಿ ಒಂದು 300-400 ಕಿಲೋಮೀಟರ್ ದೂರದಲ್ಲಿ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಕೆಲಸ ಸಿಗ್ತದೆ.